ಆಸ್ತಿಯನ್ನು. ಯಾರು ತನ ಕಂಡರೂ ಕೂಡಿ ಮಾಡಿದ ಮನೆತನ ನಮ್ಮದು. ಹಣ ಆಸ್ತಿ ಆಕಾಶ ದೃಷ್ಟಿದ್ದರೂ ದುರಾಶೆಯ ಜೀವನ ಮಾಡಿದ ನಮ್ಮದು. ಅಂತ ಕೂಡಿದ ಕುಟುಂಬವನ್ನು ಒಡೆಯಲು ಒಂದು ವಿಷ ಜಂತು ಹುಟ್ಟಿಬಿಟ್ಟಿತು. ಕಿರಿಯ ಮಗ ಸೂರ್ಯ ಆಸ್ತಿಯಲ್ಲಿ ಪಾಲು ಕೇಳಿದನಪ್ಪ. ಮಾನ ಹರಾಜಾಗ ಬರೋದೆಂದು ಸಂಪೂರ್ಣ ಆಸ್ತಿ ಅವನಿಗೆ ಬಿಟ್ಟು ಕೊಟ್ಟೆ ಅಪ್ಪಾಜಿ, ಬಿಟ್ಟು ಕೊಟ್ಟೆ. ಅಣ್ಣನ ಅರಮನೆ ಎಂದರೆ ಜೇನುಗೂಡಿದ್ದಂತೆ. ಆ ಜೇನುಗೂಡಿಗೆ ಕಲ್ಲೇಟುಗಳಂತೆ ನೋಡಿಕೊಳ್ಳಬೇಕು ದೇವ, ನೋಡಿಕೊಳ್ಳಬೇಕು. ಸೂರ್ಯ ಈ ಧರ್ಮದ ಅರಮನೆಯನ್ನು ಬೆಳಗಲು ಬಂದಿರುವನು ಈ ಸೂರ್ಯ. ಈ ಸೂರ್ಯನಿಗೆ ಕೈಯೆತ್ತಿ ಕೊಡುವುದು ಗೊತ್ತು, ಅಡ್ಡ ಆಸೆಯಿಂದ ನೆರೆದವರಿಗೆ ಅಂತ್ಯ ಆಡುವುದು ಗೊತ್ತು. ನನ್ನ ಆಸ್ತಿಯನ್ನು ಎತ್ತಿ ಹಿಡಿಯಲು ಬಂದವರಿಗೆ ಪಟ್ಟದ ಹುಲಿ ನಾನಾಗಿ ಒಟ್ಟಾಗಿ ಕೊಟ್ಟುತ್ತೇನೆ ಸಮಾಧಿ ಕಟ್ಟೆ. ಕರ್ನಾಟಕದ ಹುಲಿ ಈ ಪಾತ್ರದಲ್ಲಿ ಶರಣ್ ಕುಮಾರ್. ಮಹಾಭಾರತದ ಆಲೋಚನೆ ಕಲಿಯುಗದ ಯೋಚನ ಈ ಬಂದೂಟಿಗೆ ಪ್ರಖ್ಯಾತಿ. ಎದುರಾದರೆ ಹಾರುವುದರಿಂದ ಪ್ರಾಣ ಪಕ್ಷಿ, ಹೊಡೆಯುವುದು ಮಗನಿಂದ ರಕ್ತ. ಎಚ್ಚರ! ಜಾನಪದ ಕಲಾವಿದ ಹಾಸ್ಯದಲ್ಲಿ ಈ ಪತ್ರದಲ್ಲಿ ರಂಗನಾಥ್ ಹೆಪ್ಸಿ ಹೆಣ್ಣೆಲ್ಲ ಹೆಣ್ಣೆಲ್ಲ ನಮಗ ಹೆಣ್ಣೆಲ್ಲ ಹೆಣ್ಣು ಸಿಗೋವಾಗ ಬೀಗ ರೂಟಕ್ಕೆ ಅಡ್ವಾನ್ಸ್ ಕೊಟ್ಟು ಅದ್ರ ನಮ್ಮ ಪುಟ್ಟ ಪೋಡ್ರಿ ಅಡ್ವಾನ್ಸ್ ಕೊಟ್ಟು ಬಿಡೋನೆ. ಮಾತೆತ್ತಿರಿ ಯಾವಾಗ ಮಾಡ್ತೀವ ಮರಿ ಅಂತ ಪುಟ್ಟ ಪೋಡ್ರಿ ಬೀಗ ರೂಟಕ್ಕೆ ಅಡ್ವಾನ್ಸ್ ಕೊಟ್ಟೇನಿ. ಸ್ವಾಮಿಯರಿ ಮಠ ತರ ಕೇಳೀನಿ, ಜನಾರ್ದನಿಗೆ ಎಣ್ಣೆ ತರ ಕೇಳೀನಿ, ಗಣಪತಿ ಅಣ್ಣಗೆ ಎಲೆ ಕೊಯ್ಯಕ್ಕೆ ಹೇಳಿ. ಹಂಗಂತ ನಿಮ್ ಜೀವನಿಗಷ್ಟೇ ಊಟ ಅಂತ ತಿಳ್ಕೊಬಾರ್ರಿ, ಗೌಡ್ರಿಗೂ ಹೋಯ್ತು ನಮಗೆ ಹೇಳಿ ಸಂಖ್ಯೆಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳಲು ವ್ಯಾಪಾರಿಯಾಗಿ ತಿರುಗುವ ಹಾಸ್ಯ ಈ ಪಾತ್ರದಲ್ಲಿ ಸಂತೋಷ್ ಕೇಸಿ. ಕಾಕ ಬ್ಯಾರ್ಲು ಬಂದವ್ರಿ, ಕಾಕಿ ಬ್ಯಾರ್ಲು ಬಂದವ್ರಿ, ಕಂಪನಿಯಿಂದ ಡೈರೆಕ್ಟ್ ಮನೆ ಬಾರ್ಲಿಗೆ ಬಡ ಬಡ ಬರ್ರಿ ಕಾಕ ಬ್ಯಾರ್ಲು ಬಂದವ್ರಿ. ಸಲಾಮ್ ಅಲೈಕುಂ ಬಾಯ್, ಸಲಾಮ್ ಅಲೈಕುಂ. ನಮ್ದು ನಾಮ್ ಮೊಹಮ್ಮದುಲ್ಲಾ ರಸತ್ತುಲ್ಲಾ ಗಬ್ಬರ್ದುಲ್ಲಾ ಕಾಸಿಂ ಸಾಬ. ನಮಗ ಪ್ಯಾರ್ ಸೆ ಮಂದಿ ಕಾಸಿಂ ಸಾಬ್ ಬೋಲ್ತಾರೆ. ನಮ್ದು ಜನ ಐತಿಲ್ಲ. ಈಗ ನಿಮ್ಮೂರಾಗ ಜಾತ್ರೆ ಮಾಡಕತ್ತಿ ಅಂತಂದ್ರೆ ಅಲ್ಲಿಗೊಂದು ಮೊದಲಿಗೆ ಪ್ರಾರ್ಥನಾ ಅನ್ನೋದು ಇರ್ತೈತಿ. ಹಂಗ ನಮ್ದು ಈ ನಾಟಕ ಶುರು ಮಾಡೋಕ್ ಮುಂಚೆ ಒಂದು ಗಾನ ಬೋಲ್ತಾವ, ನಿಮ್ಗೆ ಬಹುತ್ ಪಸಂದ್ ಆಗ್ತಾವ. गाना गाको तुम लोगों ने देखो। मास्टर जी लक्ष्मी लक्ष्मी
ನಮ್ದು ಅಮ್ಮ ಭಾಗ್ಯಕ್ಕೂ ಲಕ್ಷ್ಮಿಗೆ ಬಾರಮ್ಮ ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ನಮ್ದು ಅಮ್ಮ ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ಗಜದ ಮೇಲೆ ಗಜದು ಇಡ್ಬಿಡಿ ಗಜದ ಮೇಲೆ ಗಜದು ಇಡ್ಬಿಡಿ ಗಜದು ಕಾಲಿಂದು ಶಬ್ದ ಮಾಡ್ಬಿಡಿ ಗಜದ ಮೇಲೆ ಗಜದು ಇಡ್ಬಿಡಿ ಗಜದು ಕಾಲಿಂದು ಶಬ್ದ ಮಾಡ್ಬಿಡಿ ಗಜದು ಸಾಧು ಪೂಜ್ಯ ದುಡ್ಡೈದೆ ಗಜದು ಸಾಧು ಪೂಜ್ಯ ದುಡ್ಡು ಮಂಜುನಾಥ್ ಗೌಡ ಮೊಬೈಲ್ ಫೋನ್ ಬಂದ ಮಾಡಲವ ಮಾಡೋದು ಹೆಚ್ಚಾತ್ರೆ ಮೊಬೈಲ್ ಫೋನ್ ಬಂದ ಮಾಡಲವ ಮಾಡೋದು ಹೆಚ್ಚಾತ್ರೆ ಮಾಡೋದು ಹೆಚ್ಚಾತ್ರೆ ಅಲ್ಲಿ ಪ್ರೀತಿ ಶುರುವಾತ್ರೆ ಮಾಡೋದು ಹೆಚ್ಚಾತ್ರೆ ಅಲ್ಲಿ ಪ್ರೀತಿ ಶುರುವಾತ್ರೆ ಶುರುವಾತ್ರೆ ಬಾಳ ಹೆಚ್ಚಾತ್ರೆ ಈಗ ಮೊಬೈಲ್ ಇಲ್ಲದ ಜೀವನ ಎಲ್ಲ ಅನ್ನುತ್ತಾರೆ ಈಗ ಒಳ್ಳೆ ಒಳ್ಳೆ ಆಟರು ಹಿಡ್ಕೊಂಡು ತಿರುಗ್ತಾರೆ ಮೊಬೈಲ್ ಫೋನ್ ಬನ್ನ ಪೊಲೀಸ್ ಅಧಿಕಾರಿ ನನ್ನ ಹತ್ರ ರಘು ಹೆಸರಿಗೆ ಮಾತ್ರ ಪೊಲೀಸ್ ಆಡುವ ಆಟ ಶಕುನಿ ಆಟ ಶಿವನ ಆಸ್ತಿ ನೋಡಿಕೊಂಡು ಈ ಊರಿಗೆ ಸಾಹುಕಾರ ಸತ್ಯವು ಧರ್ಮ ಕಣ್ಣಿಟ್ಟರೆ ಎದುರಾಡಿಯು ಭಸ್ಮವೇ ನರಸಿಂಹ
ಶಿವಣ್ಣ ನಿನ್ನ ಗರ್ಜನೆ ನನ್ನ ಹತ್ರ ಬೇಡ. ಸ್ಟೇಷನ್ಗೆ ಕರ್ಕೊಂಡು ಏರೋಪ್ಲೇನ್ ಹಚ್ಬಿಡ್ತೀನಿ. ನಾನು ಭದ್ರ. ಹುಡುಕಿದರೆ ಸಿಗುವ ವ್ಯಕ್ತಿಯಲ್ಲ. ಶಿವನೂರಿನ ಸುಹಾಸ್ ಉತ್ತರದೊಳಗಿರುವ ಸರ್ಪವಿದ್ದಂತೆ. ನಂದ ಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀ ಹರಿ. ನಂದ ಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀ ಹರಿ. ಶ್ಯಾಮನ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರುಳಿ ಧಾರಿ. ನಂದ ಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀ ಹರಿ. ನಗೆ ಬೆಳದಿಂಗಳ ಚೆಲ್ಲುತ್ತ ಬಂದ ಭಕ್ತರ ಕಾಯುವ ಗೋವಿಂದ. ನಗೆ ಬೆಳದಿಂಗಳ ಚೆಲ್ಲುತ್ತ ಬಂದ ಭಕ್ತರ ಕಾಯುವ ಗೋವಿಂದ. ನಲಿಯುವ ಗೋಪಿಯರೆಲ್ಲರೂ ಕೂಡಿ ನಲಿಯುವ ಗೋಪಿಯರೆಲ್ಲರೂ ಕೂಡಿ ಹಾಡುತ್ತ ಹಾಡುತ್ತ ಆನಂದ. ಹಸುಕರು ಕೂಗಲು ನವಕದಿ ಓಡುವ. ಹಸುಕರು ಕೂಗಲು ನವಕದಿ ಓಡುವ. ಹಸುಳಿಯ ತೆರೆದಿ ಮುಕುಂದ. ನಂದ ಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀ ಹರಿ. ತಂದೆ ಜಗತ್ರಕ್ಷಕ, ಈ ಸಕಲ ಕೋಟಿ ಜೀವರಾಶಿಗಳಿಗೂ ಕಾಪಾಡುವ ಹೊಣೆ ನಿನ್ನನ್ನೇ ಕುಳಿತು ತಂದೆ. ತಾಯಿ ಜಗದೀಶ್ವರಿ, ಈ ಊರಿಗೆ ದೊಡ್ಡ ಮನೆತನ ನಮ್ಮದು. ಹೀಗಿದ್ದ ಮೇಲೆ ಆ ನನ್ನ ಪತಿಗೆ ನ್ಯಾಯ ನೀತಿ ಧರ್ಮ ಇದೇ ತನ್ನ ಉಸಿರನ್ನಾಗಿ ಮಾಡಿಕೊಂಡಿದ್ದಾರೆ. ನನ್ನ ಪತಿ ಶಿವಣ್ಣನಿಗೆ ಅವರ ತಮ್ಮರಾದ ನನ್ನ ಮೈದುನರಿಬ್ಬರು ಕೂಡ ಅವ್ರಿಗೆ ಪ್ರಾಣ. ಆದರೆ ಅಣ್ಣ ತಮ್ಮಂದರಿಗೆ ಮಾದರಿಯಾಗಿರುವ ಈ ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಕಷ್ಟ ಬಾರದಂತೆ ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ ಕೂಡ. ಈ ನನ್ನ ಆಸೆಯನ್ನು ಈಡೇರಿಸಿ ತಾಯಿ ನಿನ್ನನ್ನು ಸೆರೆಗೊಟ್ಟಿ ಬೇಡಿಕೊಳ್ಳುತ್ತೇನೆ. ನಮ್ಮನ್ನು ಆಶೀರ್ವದಿಸಿ. ಕಾಂಚನ ಕಾಂಚನ ಕಾಂಚನ, ನನಗೆ PSI ನೌಕರಿ ಸಿಗಲು ಸಹಾಯ ಮಾಡಿ ಈ ಊರಿಗೆ ಬಂದಿರೋ ಮನೆ ಕೊಟ್ಟನು ರಾಜ. ಇನ್ನು ಮುಂದೆ ರಾಜ ಹೇಳಿದಾಗ ಅಂತ ಕೇಳಿ ಹಣ ಆಸ್ತಿ ಗಳಿಸಬೇಕು. ಆ ರಾಜ ಒಬ್ಬ ದುಷ್ಟ ವ್ಯಕ್ತಿ. ಅವನ ಮಾತನ್ನು ಕೇಳಿ ನಾವು ಮೋಸ ಹೋಗೋದು ಬೇಡ. ಅದರ
ಮಾಡಬೇಡ ಕಾಂಚನ. ಮೋಸವೆಂಬ 2 ಅಕ್ಷರದ ಮೇಲೆ ಈ ಕಲಿಕಾಲ ಮೆರೆಯುತ್ತಿದೆ. ಅದು ಸರಿ, ನಮ್ಗೇನಂತ ಕಷ್ಟ ಬಂದಿದೆ ನೋಡಿ, ನಿಮ್ಗೆ ನೌಕರಿ ಸಿಕ್ಕಿದೆ, ಚೆನ್ನಾಗಿ ಸಂಬಳನೂ ಬರುತ್ತೆ, ಅದರಿಂದ ನಾವು ಸಂತೋಷ ಹಾಯಾಗಿರ್ಬೋದಲ್ಲ. ಕಾಂಚನ, ಸಾಕು ಏನೋ ಮಾತು ಬೇಡ, ಏನಿದ್ದರೂ ಬೇಕು ಅನ್ನಬೇಕು. ಅವಾಗ ಮಾತ್ರ ನಾವು ಹಣ ಆಸ್ತಿ ಗಳಿಸಬಹುದು. ಸುಮ್ಮನೆ ನನ್ನ ಮಾತು ಕೇಳು. ಸರಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ನಿಮ್ ಮಾತನ್ನಂತೂ ನಾವ್ ಯಾವತ್ತೂ ಮೀರೋದಿಲ್ಲ. ರಾಜ ಹೇಳಿದಂತೆ ಕೇಳಿ ಅವನ ಮಾತಿನಂತೆ ನಡೆದುಕೊಂಡು ಹಣ ಆಸ್ತಿ ಗಳಿಸಿ ಆನಂತರ ಮಗನಿಗೆ 3 ನಾಮ ಹಾಕಿ ನಾವಿಬ್ಬರು ಮದುವೆಯಾಗಿ ರಾಜರಾಣಿ ಅಂತ ಬಾಳೋಣ. ಸರಿ, ನಿಮ್ ಮಾಸನ್ನ ನಾನೇಕೆ ಮನ್ ಮಾಡಿ ನೀವ್ ಹೇಳ್ದಂತೆ ಹಾಗೆ. ನಾನೇ ನನಗೆ ತಕ್ಕ ಸೊಸೆ ಎನಿಸಿಕೊಂಡೆ. ಈ ಸಂತೋಷಕ್ಕೆ ಹಾಡಿಕೊಂಡು ನಿಮ್ಮ ಮಾವನನ್ನು ಸ್ವರ್ಗದಲ್ಲಿ ಸೇರಿಸಬಾರದೆ? ಸರಿ, ಹಾಗೆ ಆಗ್ಲಿ. ಸೂರ್ಯ ಚಂದ್ರ ಕಿರಣ ನಮಗೆ
ಹುಟ್ಟಿದ ನನ್ನ ತಂದೆ ತಾಯಿಯನ್ನು ಊರಿಂದ ಹೊರಹಾಕಿ ನನ್ನನ್ನು ಅನಾಥನಾಗಿ ಹೊರಟ ಆ ಶಿವನ ತಂದೆಯ ಮೇಲೆ ಸೇಡುತ್ತಿರಬೇಕಾದರೆ ಆ ಶಿವನ ಮನೆತನವನ್ನು ನಾನು ಮುರಿಯಲೇಬೇಕು. ಅದಕ್ಕಾಗಿ ನಾನು ಬಲೆ ಬೀಸಿರುವ ಬೇಟೆ ರಘು ಮತ್ತು ಕಾಂಚನ ಇವರನ್ನು ಮುಂದಿಟ್ಟುಕೊಂಡು ನಾನು ಆಡುವ ಕಪಟನಾಟ ಕಂಡು ಆ ಶಿವ ಕಂಗಾಲಾಗಿ ಕಂಡುಹಿಡಿಯಲೇಬೇಕು. ಶಿವ, ನನ್ನ ಕೇಳಿಕೆಗೆ ನಿನ್ನ ಸುಟ್ಟು ನಿನ್ನ ಹೆಂಡತಿ ನನ್ನನ್ನು ದಾಸ್ಯನಾಗಿಟ್ಟುಕೊಂಡು ನಿನ್ನ ಸರ್ವಸ್ಯನ ಎತ್ತಿ ಹಾಕದಿದ್ದರೆ ನಾನು ರಾಜನೇ ಅಲ್ಲ. ರಘು, ರಾಜನ ಬನ್ನಿ ರಾಜ, ನಿಮ್ಮ ದಾರಿಯನ್ನ ಕಾಯ್ತಿದ್ದು. ಹೇಳಿ ಮುಂದೇನು ಮಾಡಬೇಕು? ರಘು, ನಿನ್ನ ಸತ ನಾವು ವೈದ್ಯ ಮನೆಯ ಅಣ್ಣನ ಮನೆ ಸೇರಬೇಕು. ಅದು ಹೇಗೆ? ಹೇಳ್ತೇನೆ, ಆ ಶಿವಣ್ಣ ಇಲ್ಲಿಗೆ ಬರುವಂತೆ ಮಾಡು. ಅವನು ಬರುವ ಸಮಯದಲ್ಲಿ ನಿನ್ನ ಪತಿಯ ಮೇಲೆ ಬಲತ್ಕರಿಸುವಂತೆ ನಡೆಗೆ ಮಾಡುತ್ತೇನೆ. ಇದರಿಂದ ನಮಗೇನು ಲಾಭ ರಾಜ? ಲಾಭ ಇದೆ, ಅದರ ಬಗ್ಗೆ ಚಿಂತೆ ಬೇಡ. ಹೇಳಿದ ಕೆಲಸವನ್ನು ಮೊದಲು ಮಾಡು. ಸರಿ, ನಾನು ಹೋದರೆ ಆ ಶಿವಣ್ಣನಿಗೆ ಅನುಮಾನ ಬರುತ್ತದೆ. ಹಾಗಾಗಿ ಬೇರೆ ಯಾರನ್ನಾದ್ರೂ ಅವನು ಅಲ್ಲಿಗೆ ಕಳಿಸಿ ಅವನನ್ನೇ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ನಾನೇನು ಬರುತ್ತೇನೆ. ಶಿವಣ್ಣನ ಮನೆ ಸೇರಿ ನಾನೇನ್ ಮಾಡ್ಬೇಕು? ಕಾಂಚನ, ಆ ಶಿವಣ್ಣನ ಇಬ್ಬರು ತಮ್ಮಂದಿರಲ್ಲಿ ಒಬ್ಬನನ್ನು ಬದಲು ತಿಳಿದಿ ನೆಪ ಮಾತ್ರಕ್ಕೆ ಮದುವೆಯಾಗಿ ನಿನ್ನ ತಾತ ಕುಡಿಯುವಂತೆ ಮಾಡಿ ಅವರ ಸರ್ವಸ್ಯವನ್ನು ಎತ್ತಿ ಹಾಕಬೇಕು. ನೋಡ್ತಾ ಇರಿ, ಈ ಕಾಂಚನಳ ಕೈ ಚಳಕ ಏನು ಅಂತ ಬೇಸಿಗೆ ಕಾಲದಲ್ಲೂ ಅವ್ರಿಗೆ ಚಳಿ ಉಂಟು ಮಾಡ್ತೇನೆ. ನೋಡ್ತಾ ಇರಿ. ಕಾಂಚನ, ನೀನು ನನ್ನ ಆಸೆಯನ್ನು ಈಡೇರಿಸಿದೆ. ನಿನ್ನ ಬೇಡಿಕೆಲ್ಲ ಕೊಡ್ತೇನೆ. ನಿನ್ನನ್ನು ರಾಣಿಯಾಗಿ ಮೆರೆಸುತ್ತೇನೆ. ರಾಣಿಯನ್ನಾಗಿ ಮೆರೆಯೋದೇ ನನ್ನ ಆಸೆ. ನಿಮ್ಮ ಆಸೆನ ನಾನು ಖಂಡಿತ ಈಡೇರಿಸ್ತೇನೆ. ಕಾಂಚನ, ಯಾವುದೇ ಕಾರಣಕ್ಕೂ ನೀನು ರಘುನ ಸೊಸೆ ಎಂದು ಗೊತ್ತಾಗಬಾರದು. ಅನುಮಾನ ಬರದ ರೀತಿಯಲ್ಲಿ ಇರಬೇಕು. ಆ ಶಿವ ಬರ್ತಿದ್ದಾರೆ. ನಮ್ಮ ನಾಟಕ ಪ್ರಾರಂಭಿಸೋಣ. ನನ್ನ ಪಾಂಡದ ಹೆಣ್ಣೆ, ನನ್ನ ಚೆನ್ನೆಗೆ ಹೊಡೆಯಯ್ಯ. ಇನ್ನು ಮೇಲೆ ಮುಗಿದು ನಿನ್ನ ಶೀಲದ ಕಟ್ಟೆ. ಲೇ ರಾಜ, ಅವ ಕೈ ಬಿಟ್ಟು ಹಿಂದೆ ಸರಿ ಅಲ್ಲ ಮದಾಂಧ. ಹುಡುಗಿಯರು ಮನೆಗೆ ಹುಡುಕಿಕೊಂಡು ಬರುವುದೇ ಈ ರಾಜನ ಹುಟ್ಟುಗುಣ. ಮನೆಯಲ್ಲಿ ಹೊರಟು ಹೋಗು. ಹಾಗೆ ಮಾಡುವುದಿಲ್ಲ ಪೌರುಷ. ನಮಗೆ ಜನ್ಮ ಕೊಟ್ಟವಳು ಹೆಣ್ಣು, ಹೆಂಡತಿಯಾಗಿ ಬಂದವಳು ಹೆಣ್ಣು, ಮಗನಾಗಿ ಹುಟ್ಟಿದವಳು ಹೆಣ್ಣು. ಹೆಣ್ಣಿನ ಜೀವನ ಅರಿತು ಮಾತನಾಡು ಮಾನಗಟ್ಟವನೇ. ಹೆಣ್ಣು ಸಮಾಜದ ಕಂಡು, ಹೆಣ್ಣೆ ಆದಿಶಕ್ತಿ. ಹೆಣ್ಣು ಬಾಳಿನ ಕಂಡನು ನಿನ್ನ ಕತ್ತೆ ಮನೆ ಹೇಗೆ ತಿಳಿಯಬೇಕು? ಕ್ಷಮೆ ಕೇಳು. ಕ್ಷಮೆ? ನೀನು ಹೇಳಿದ ಅಕ್ಷರ ಕ್ಷಮೆ ಕಳೆದು ನನ್ನನ್ನು ಹೇಳಿಯಲ್ಲ. ನನ್ನ ಮನಸ್ಸು ಮಾಡಿದರೆ ನಿನ್ನ ತಂಡದಿಗೆ ಅವಳನ್ನು ಕತ್ತಲು ಮಾಡಿಸಿಡಬಲ್ಲೆ. ನಾಲಿಗೆಗೆ ನಾಗರಿಕತೆ ಹೇಳಿಕೊಡಬೇಕೇನೋ? ಅನಾಗರಿಕತೆ ಅಲ್ಲ, ನಾಲಿಗೆಗೆ ಹಿಡಿತವಿರಬೇಕು, ಹೊರತವಿರಬಾರದು. ಇನ್ನೊಮ್ಮೆ ಇಂಥ ಕೆಟ್ಟ ವರ್ತನೆ ಕಂಡರೆ ನಿನ್ನ ತಂದೆ ತಾಯಿನ ಊರಿಂದ ಹೊರ ಹಾಕಿ ನಿನ್ನನ್ನು ಹಾಕಬೇಕಂತೆ ಎಚ್ಚರ. ಎಚ್ಚರ! ನಿನ್ನ ಎಚ್ಚರ ಮಾತಿಗೆ ಬಿಚ್ಚಿ ಬೆಳೆದ ಹಾಲು ಉಟ್ಕೊಂಡು ತಂದನಲ್ಲ.
ಹೇಳುತ್ತೇನೆ, ರಾಜ ಬಿದ್ದರೆ ಗೆಲುವು ನನ್ನದು, ರಾಣಿ ಬಿದ್ದರೆ ಸೋಲು ನಿನ್ನದು. ಗೆಲ್ಲುವುದು ರಾಜ, ಗೆಲುವು ನನ್ನದು. ಸೋಲಿನ ಜೊತೆಗೆ ಸಾವು ನಿನ್ನದು. ಬಾಯಿ ಬಿಗಿಡಿದು ಮಾತನಾಡು ಮಗನೇ. ಸುಳ್ಳಿನ ಸತ್ಯದಲ್ಲಿರುವ ನಿನ್ನಿಂದ ಸತ್ಯದ ದಾರಿಯಲ್ಲಿರುವ ನನ್ನ ಅಣ್ಣನಿಗೆ ಸೋಲು ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ಧರ್ಮವಂತರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿಮ್ಮಂತ ಕಣ್ಣುಗಳನ್ನು ಪಡೆಯಬೇಕು. ನಿಮ್ಮನ್ನು ಕಂಬಕ್ಕೆ ಕಟ್ಟಿ ಬರಿಗಾಲಿನಿಂದ ಕಟ್ಟಿಸಿರುವ ವಂಶ ನಮ್ಮದು. ಹೀಗಿರುವಾಗ ಯಕಾಶಿತ್ ನಿನ್ನಂತ ಪುಣ್ಯಿಂದ ನಮಗೆ ಸೋಲು ಅದು ಎಂದಿಗೂ ಸಾಧ್ಯವಿರಲೇ. ಬಂಡು ಬಡ್ಡಿ ಮಗನೇ. ಏ ರಾಜ, ಮಾತಾಡ್ತೀನಿ ಕೇಳು. ಹುಟ್ಟು ಉಚಿತ, ಸಾವು ನಿಶ್ಚಿತ. ಅದನ್ನು ಅರಿಯದೆ ಇನ್ನೊಬ್ಬರ ಪ್ರಾಣ ಜೊತೆ ಹುಡುಗಾಟಾಡುವ ಹುಚ್ಚು ಸಾಹಸ ಬೇಡ ಮಗನೇ ನಿನಗೆ. ಈ ಅರ್ಜುನನ ಮಾತನ್ನು ಅರಿತರೆ ನಿನಗೆ ಜೀವನ ಎಗರಾಡಿದರೆ ಲೇ ರಾಜ, ನಾನು ಮನಸ್ಸು ಮಾಡಿ ಚಿಟಿಕೆ ಹೊಡೆದರೆ ನನ್ನ ತಮ್ಮನನ್ನು ಜೀವಂತವಾಗಿ ಮುಗ್ದು ಹಾಕಿಬಿಡುತ್ತಾರೆ. ಹೋಗುತ್ತೇನೆ ಶಿವ, ಹೋಗುತ್ತೇನೆ. ನನಗಾದ ಅವಮಾನ ನಿನ್ನಿಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅರ್ಜುನ, ನಿನ್ನ ಗರ್ಜನ್ನು ಅಡಗಿಸದಿದ್ದರೆ ನಾನು ರೂಪರಾಜನೇ ಅಲ್ಲ. ಸುಂದರವಾದರೆ ಮರದಲ್ಲಿ ಬಂದರೆ ಹಾರಾಡಿದರೆ 100 ಕ್ಷಣದಲ್ಲಿ ನಿನ್ನ ರುಂಡವನ್ನು ಚೆಂಡಾಡುವೆ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದು ಈ ತಬ್ಬಲಿಯ ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಇರ್ಲಿ ಬಿಡಮ್ಮ, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ. ಅರ್ಜುನ, ಇವಳನ್ನು ಕರೆದುಕೊಂಡು ಮನೆಗೆ ಬಾ. ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಅರ್ಜುನ, ನಿಮ್ ಧೈರ್ಯ ಸಾಹಸ ಕಂಡು ನಾನು ಬೆರಗಾಗಿ ಹೋಗಿದ್ದೀನಿ. ನಿಜವಾಗ್ಲೂ ನೀವು ಇದು ಕಲಿಯುಗದ ಅರ್ಜುನ. ನಿಮ್ಮ ಹೊಗಳಿಕೆ ಮಾತ್ರ ನನಗೆ ಬೇಕಾಗಿಲ್ಲ. ಬನ್ನಿ ಹೋಗೋಣ. ಅಂದ್ರೆ ನಮ್ಮನ್ನು ಕರಿತಾವ, ಮತ್ತೊಬ್ಬರು ಕರಿತಾವ. ಹಿಂಗಾಗಿ ನಮ್ಮಂತ ವಯಸ್ಸು ಏನಾಗತ್ತ ಗೊತ್ತಂಡ್ರಿ, ವಿಷ ಕುಡಿದು ಸಾಯಕತ್ತಾರ. ವಿಷ ಕುಡಿದು ಲೇ ಚೆನ್ನೆ ಎತ್ತ ಹಾಕ ಬಾರಾಣಿ ಮೌನ. ಜೋಡಿ ಬೇಡ ಕಾಲವಮ್ಮ, ಜೋಡಿ ಬಂದ ಪ್ರಾಯವಮ್ಮ, ಗಂಡು ಹೆಣ್ಣ ಹೆಣ್ಣು ಗಂಡ, ಕೂಡೋ ಸಮಯವಮ್ಮ.
ನಡೀಗ ಸರಿ ಮಾಡುವಕ್ಕ ಅದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಏನ ನನ್ಗ ಮತ್ತ ಹಾ ಇವತ್ತು ತಿಳಿತಲ್ಲ ಅಡ್ಗೆನ ಬಾಳ ಚಲೋ ಮಾಡ್ತೀನಿ ಮಾವ ಓಯ್ ಮಾವ ಮತ್ತ ಮತ್ತ ನಾನು ಹುಟ್ಟಿದಪ್ಪ ಯಾವಾಗ ಮಾಡ್ತಿ ಹುಟ್ಟಿದವ ಮಾಡ ಹುಟ್ಟಿದಪ್ಪ ಹುಟ್ಟಿದವ ಮಾಡಿದವ ತಗೋಬೇಕು ಅಂದ್ರ ಇವನ ಹುಟ್ಟಿದಪ್ಪ ಮಾಡಂಗಿಲ್ಲ ಅಂತ ಅಪ್ಪ ನನಗ ನನ್ನ ಹುಟ್ಟಿದಪ್ಪ ಮಾಡೋಣ ಅಂತ ಹೇಳ್ತಿದ್ದಾನೆ ಯಾರು ಕೇಳಿಲ್ವೇನೋ ನನಗೆ ಊರ ಕಾಡ್ತೀರಾ ನಿಂದ್ರ ಯಾಕ ನೀನು ಹುಟ್ಟಿದ ಮಾಡ್ಬೇಕಾಗಲ್ಲ ಹಾ ಉತ್ಮಂತ ಸರಿ ಒದ್ದೂರೇ ಮಾಡ್ತೇನೆ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ ಜಲಸಂದ್ರ ಯಾರು ಮಾಡಿರ್ಬಾರ್ದು ನೋಡಿ ಹುಟ್ಟಿದಮ್ಮನ ಹಂಗ ಮಾಡ್ತಾನೆ ನೀನು ಹಂಗ ಮಾಡ್ತಾನೆ ಅಯ್ಯೋ ಅಯ್ಯೋ ನನ್ನ ಮುಕ್ಕಿನ ಮಾವ ನೀನ ನನ್ನ ಜೀವ ಖುಷಿಯಾಗಿ ಒಂದು ಅಕ್ಕಿ ಮಾಡ್ತಾನ ಫಲ ಹೋಗಿನೇನ ಹೋಗಿ ಮತ್ತ ಮತ್ತೊಂದು ಹೋಗಿದ್ದೆ ಏ ಬ್ಯಾಡ್ ಮಾವ ಹೋಗ್ತಾ ಏ ಇನ್ನು ಹೋಗಿ
ಛತ್ರಿ ಚೆನ್ನಿ, ಏನು ಮಾವ ಸೊಸೆ ಏನು ಬಹಳ ಖುಷಿಯಾಗಿ ಮಾತಾಡ್ತಿದ್ದೀರಾ? ಹಾ, ಹಂಗೆ ಖುಷಿ ಖುಷಿಯಾಗಿದ್ದು ತಗೊಂಡ್ರಿ. ಒಟ್ಟಿಗೆ ಅಣ್ಣ ಇನ್ನು ಬರ್ಲಿಲ್ಲವಲ್ಲ? ಅದು ನೋಡಪ್ಪ ನಿಮ್ಮ ಅಣ್ಣ ಒಟ್ಟಿಗೆ ನೀವೊಬ್ಬರು ಒಟ್ಟಿಗೆ ನಿಲ್ಲಿ. ಯಾಕಪ್ಪ? ನೀವು ನಿಲ್ಲಿ ಎತ್ತಿಗೆ ನಾನು ಹೇಳುತ್ತೇನೆ. ನೀವಿಬ್ಬರು ನನಗೆ ಆಶೀರ್ವಾದ ಮಾಡಿ. ಹೇಳು, ಹೆತ್ತವರಿಗೆ ಹೆಸರಾಗಿ ಈ ಊರಿಗೆ ಕೀರ್ತಿ ತರುವ ಮಗನಾಗಿ 100 ವರ್ಷ ಬಾಳಪ್ಪ, 100 ವರ್ಷ ಬಾಳ. ಹೌದಪ್ಪ, ಈ ಜಗತ್ತನ್ನು ಬೆಳಗು ಆ ಸೂರ್ಯ ಸದಾ ಹೇಗೆ ಬೆಳಗ್ತಿರ್ತಾನೋ ಅದೇ ರೀತಿ ಈ ಅಣ್ಣನ ಅರಮನೆ ನೀನು ಬೆಳಗ್ಬೇಕು ಮೈದ. ಬೆಳಗುತ್ತೇನೆ ಅತ್ತಿಗೆ. ನಿಮ್ಮ ಪ್ರೀತಿಯ ಕೈ ತುತ್ತು ತಿಂದು ಬೆಳೆದಿರುವ ಈ ದೇಹ ಸದಾ ನಿಮ್ಮ ಸೇವೆಗೆ ಮುಡುಪು ಅತ್ತಿಗೆ, ಸದಾ ನಿಮ್ಮ ಸೇವೆಗೆ ಮುಡುಪು. ಸೂರ್ಯ, ನಿನ್ನ ಅಣ್ಣತ್ತಿಗೆ ನಿನಗೆ ಎಷ್ಟು ಗೌರವಪ್ಪ. ನಿಮ್ಮ ಮಾತುಗಳು ಕೇಳ್ತಾ ಇದ್ದರೆ ಇನ್ನು 7 ಜನ್ಮದಲ್ಲಿ ನೀವೇ ನನ್ನ ತಮ್ಮನೆಗೆ ಹುಟ್ಟಬೇಕೆನ್ನುತ್ತದೆ. ನನಗೂ ಅಷ್ಟೇ ಅಣ್ಣ. ನಾನು ಮಲತಾಯಿಯ ಮಗನಾಗಿದ್ದರೂ ನನಗೆ ಯಾವುದೇ ಭೇದ ಭಾವ ಮಾಡಲಿಲ್ಲ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನನ್ನನ್ನು ಸಾಕಿ ಬೆಳೆಸಿದ್ದೀರಿ. ನೀವು ನಿಜವಾಗಿಯೂ ಮನುಷ್ಯರಲ್ಲ, ನಾ ದೇವರು. ಸೂರ್ಯ, ಅಂತ ದೊಡ್ಡ ಮಾತು ಹೇಳ್ತಕ್ಕಪ್ಪ. ಭೇದ ಮಾಡಿದವರು ನರಕ ಸೇರುತ್ತಾರಂತೆ, ತೋರಿಸಿದವರು ಸ್ವರ್ಗ ಸೇರುತ್ತಾರಂತೆ. ಒಗ್ಗಟ್ಟು ಅಂದ್ರೆ ಜೇನುಗೂಡಿದಂತೆ. ಈ ಜೇನುಗೂಡಿಗೆ ಕಲ್ಯಾಣಿ ಬೀಳದಂತೆ ನಾವು ನೋಡಿಕೊಳ್ಳಬೇಕಪ್ಪ, ನೋಡಿಕೊಳ್ಳಬೇಕು. ನಿಜ ಅಣ್ಣ. ನಮ್ಮ ಈ ಸುಖ ಸಂಸಾರದಲ್ಲಿ ಯಾವನಾದರೂ ಹುಳಿಯಿಂಡರು ಬಂದರೆ ಅವನ ರುಂಡವನ್ನು ಚೆಂಡಾಡಿ ಅವನ ಅಂಗಾಂಗಗಳನ್ನು ಕತ್ತರಿಸಿ ನರಿನಾಯಿಗಳು ಹಚ್ಚುತ್ತೇನೆ ಅಣ್ಣ, ನರಿನಾಯಿಗಳು ಹಂಚುತ್ತೇನೆ. ಹೌದು ಸೂರ್ಯ, ಈ ನಿನ್ನ ಧೈರ್ಯ ಸಾಹಸಕ್ಕೆ ಖಂಡಿತವಾಗಿಯೂ ನಾನು ಮೆಚ್ಚಿದ್ದೇನೆ. ಅರ್ಜುನ, ನನಗೊಂದು ಮಾತು ಕೊಡ್ತೀನಪ್ಪ. ಅದೇನಂತ ನಾನು ನಡೆಸ್ಕೊಡ್ತೇನೆ. ನೋಡಪ್ಪ, ವಿಧಿ ಆಟ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೇನೇ ಅಪಾಯ ಬಂದರೂ ಕಾಪಾಡ್ತಿ ಅನ್ನೋ ನಂಬಿಕೆ ನನಗಿದೆ. ನೀನು ಕಾಪಾಡ್ತಿ ಅಲ್ವೇನಪ್ಪ? ಮಾತಾಡ್ತೀನಿ. ತಾಯಿಯ ಪ್ರತಿರೂಪನೆ, ತಂದೆಯ ಪ್ರತಿರೂಪನೆ. ನಿಮ್ಮಿಬ್ಬರ ಆಶೀರ್ವಾದ ನಿನ್ನ ತಲೆ ಮೇಲೆ ಇರುವಾಗ ಈ ಮನೆಗೆ ಅಪಾಯ ತರಲು ಉಪಾಯ ಸೀಳಿ ಹೊರಬರುವ ಬಿಸಿ ರಕ್ತವನ್ನು ಘಟಘಟೆಯನ್ನು ಕುಡಿದು ಅವನ ರುಂಡವನ್ನು ಚೆಂಡಾಡಿ ನಿಮ್ಮಿಬ್ಬರ ಪಾಲಿಗೆ ಅರ್ಪಿಸುತ್ತೇನೆ. ಭೂಮಿ ತಾಯಿ ಮೇಲೆ ನಾನು ಈಗ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ. ಅಂತೂ ನೋಡಿದ್ರೇನ್ರಿ, ಈ ನಮ್ಮ ಪ್ರೀತಿ ಪ್ರೇಮ ಯಾರಿಗೂ ಸಿಗೋದಕ್ಕೆ ಸಾಧ್ಯ. ಈ ನಿಮ್ಮ ಪ್ರೀತಿಯಲ್ಲಿ ನನಗೂ ಸ್ವಲ್ಪ ಪಾಲ್ಕೊಡ್ತೀರಾ ಅಕ್ಕ? ರೀ, ಯಾರಿಗೆ ಇವರು? ಇವಳು ಕಾಂಚನ ಅಂತ. ಇವಳಿಗೆ ತಂದೆ ತಾಯಿ ಯಾರು ಇಲ್ಲ, ಅದಕ್ಕಾಗಿ ನಮ್ಮ ಮನೆಗೆ ನಾವೆಲ್ಲ ನಿನ್ನವರು. ನೀನು ಕೂಡ ಮಾಡಿದ್ರೆ ಈಗ ಒಂದು ಬ್ಯಾಟ್ರಿ ಖಾಲಿ ಆಗಿತ್ತು. ನಮ್ಮ ಜಾಗ ಒಬ್ಬನೇ ಬಿಟ್ಟೋಗ ನೋಡಿ. ಈಗ ಇವತ್ತು ಚಿಕನ್ ಮಾಡ್ರು ಹುಟ್ಟಿದಪ್ಪ ಐತಲ್ಲ, ಎಲ್ಲಾರು ಚಂದಾಗ ಆಡ್ ಕುಡಿಯೇನೇನ ಏನಂತೀರಿ ಅವರ? ಹೌದಾ ಚೆನ್ನೆ, ಎಲ್ಲರಿಗೂ ಬೇರೆ ಬೇರೆ ಬಂದ ಎಲ್ಲರೂ ಹಾಕಿ ಕುಡಿಬೇಕ ಫೋನ್ ಮಾತ್ರ ಶುರು ಮಾಡೋದೇನ? ಬರೀ ಕೇಕ್ ಕಟ್ ಮಾಡೋಣ. ಲೇಡೀಸ್ ಮೇಲೆ
ಮಾಡೋಣ ಬನ್ನಿ ಎಲ್ರು ಊಟ ಮಾಡೋಣ. ನಿಮಗಂತೂ ನಾಚಿಕೆ ಇಲ್ಲ, ನನಗೂ ಕೂಡ ಇಲ್ವಾ? ಹೋಗಿಯಪ್ಪ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಕೆಟ್ಟಿಂದ ಬಾ ಹತ್ತಿರಕ್ಕೆ ಆಕಾಶಕ್ಕೆ ಹಾರೋಣ ಅಕ್ಕೆ ಅಂತ ಕೇಳು. ಜೀವ
ಕೊಲೆಗಾರರಿಗೆ ಗುರು, ವೈರಿಗಳಿಗೆ ಸಾವಿನ ಪಂಚೇಶ್ವರು. ಮಾಡಿದಂತೆ ಕಟ್ಟು ಪಡೆದಿರುವ ಅಣ್ಣನ ಇರೋ ಊರಿಯ ನನ್ನ ಆಗಮನ, ಕೊಲೋಭಿಮಾನಿಗಳಿಲ್ಲ ನನ್ನ ರಮಣ, ಬರಿದು ಒಪ್ಪಿಕೊಂಡು ಹುಡುಗಿರಿಗೆ ಜೀವನ, ಶತ್ರುಗಳ ಜೀವನ ಕದನ, ಮನಸ್ಸಿನಲ್ಲಿ ನೆಟ್ಟ ಗುರಿಯ ಕಡೆಗೆ ನನ್ನ ಗಮನ, ಕುಖ್ಯಾತ ಕಳ್ಳ ರಾಜನ ಮನೆಗೆ ನನ್ನ ಪಯಣ. ಇದಕ್ಕೊಂದು ಕೈಸುಲಿಗೆ ಮಾಡಿ ಸಂಪತ್ತು ಸಂಪಾದಿಸಬೇಕು. ಅದು ಹೆಮ್ಮರವಾಗಿ ಬೆಳೆದ ಮೇಲೆ ನಿನ್ನ ಉಸಿರನ್ನು ಕರಸುವ ಪಾದಕ್ಕೆ ಅರ್ಪಿಸಿ ಈ ಊರಿನಲ್ಲಿ ನಾವು ತಪ್ಪದಿಂದ ಬೆಳೆದಿದ್ದರೆ ನನ್ನ ಹೆಸರು ಗಜೇಂದ್ರನೇ ಅಲ್ಲ. ಗಜೇಂದ್ರನಿಗೆ ಕಾಯಿಲೆ ಬದುಕು ಶಟದ ಬಂದರೆ ಸಾವು. रुक जिंदगी ಇದು ತಗೊಂಬರಲ್ಲ? मोड़लिया कैसा, ಎಂತ ಐತಿ ಅಂಗಡಿ? हमने सोचा नहीं था कभी ऐसा, रुक जिंदगी मोड़लिया कैसा, हमने सोचा नहीं था क्या सजा हो गया इस तरह अरे इस गांव में तिरगाड़ी तिरगाड़ी ನಮ್ದು बहुत ಬದಲಾಗಿದೆ. ನಮ್ದು ವ್ಯಾಪಾರ ಮಾಡೋದು ಬ್ಯಾಡ ಅಂದ್ಬಿಟ್ಟೈತೆ ನೋಡಿ. ನಮ್ದು ಅಷ್ಟು ಬೇಜಾರಾಗಿದಾವ. ಆದ್ರೆ ಕ್ಯಾ ಕರು ಜಿ, ಮೇರಾ ಪೇಟ್ की बात है. ಹೊಟ್ಟೆ ಕೇಳ್ಬೇಕಲ್ರಿ, ತಿರ್ಗಾಡ್ಲೇಬೇಕು. घूमना ही चाहिए. ಟೊಮೊಟೊ ರೀ ಟೊಮೊಟೊ, ಮತ್ತೊಂದು ಹುಡ್ತದ್ದು ಗಟ್ಟೊಂದು ದಪ್ಪಂದು ತೆಳ್ಳೊಂದು ಉದ್ದೊಂದು ಯಾವ ಥರ ಬೇಕು ಆ ಥರ ಟೊಮೊಟೊ ಐತಿ. ಬಾರಿ ಸಸ್ತಾ ಮಾಲ್ ಐತಿ. ಬಡ ಬಡ ಬಂದರಿಗೆ ಗಡ ಗಡ ಕೊಡ್ತೇವೆ ನೋಡಿ. बहुत प्यार करते हैं तुमको सनम, बहुत प्यार करते हैं तुमको सनम, कसम चाहे ले लो, कसम चाहे ले लो, बहुत प्यार करते हैं बहुत प्यार ಟೊಮೊಟೊ ಬೇಕೇನ್ರಿ? ಟೊಮೊಟೊ ಏ ಟೊಮಟೊ ಆಯ್ತು ಸಾಬ ಅದಿಲ್ಲ ಇಲ್ಲಿ ಅಲ್ಲ ನಿಮ್ ಬಂದಿ ಚಲೋ ಆಯ್ತು ನೋಡು. ನಾ ಕೃಷ್ಣಪ್ಪನ ಹತ್ರ ಹೊಂಟಿನ ಟೊಮಟೊ ತರ್ಬೇಕಂತ ಎಲ್ಲಿ ತೋರಿಸ್ತೀನಿ ಟೊಮಟೊ ಹೆಂಗದವ. ಹಾ ನಮ್ದುಕಿ ಹತ್ರ ದೋ ನಮೂನಿ ಟೊಮೊಟೊ ಅದಾವ. ನಿಮಗೆ ಯಾವ ಟೈಪ್ ಬೇಕು? ಮೆತ್ತಗೆ ಉದ್ದಕ್ಕೈತಿ, ಅದು 20 ರೂಪಾಯಿ ಕೆಜಿ. ಇಲ್ಲಪ್ಪ ಗಟ್ಟಿಗಿರ್ಬೇಕು, ಗುಂಡು ಗುಂಡುಗಿರ್ಬೇಕು ಅಂದ್ರೆ 25 ರೂಪಾಯಿ ಕೆಜಿ. ಎಲ್ಲಿ ತೋರ್ಸಪ್ಪ ನೋಡೋಣ ಹೆಂಗೇನು ತಗೋಣ. अरे देखो जी हमारा टमाटर कैसा है? ಅಪ್ಪ ಸಾಬ ಎಲ್ಲ ಟೊಮಟೊ ಭಾಳ ಮೆತ್ತಗ ಇದಾವಲ್ಲ. देखिए, तुम्हारा जैसा लड़की लोगों ने ನಮ್ದು ವ್ಯಾಪಾರ ಮಾಡುವಾಗ ಬಂದು ಹಿಂಗೆ ಹಿಚ್ಚಿಗೆ
ಹಿಚ್ಕಿ ನೋಡಿದ್ರೆ ಮತ್ತೆ ಮೆತ್ತ ಇರದೆ ಏನು ಗಟ್ಟಿ ಹೆಂಗಿರ್ತೈತಿ ಒಳ್ಳೆ ರೇಟ್ ಹಾಕಿ ಕೊಡ್ತಾವು ತಗೊಳ್ರಿ. ಹಂಗಂತ ಸಾಬ ಹಾ ಮತ್ತ ವ್ಯಾಪಾರ ಮಾಡ್ತೀನಿ. ನಿನ್ನ ಹೆಸರೇನಾ? अरे नमदू के नाम मोहम्मदुल्ला रसदुल्ला सत्तरुल्ला कासिम साहब। प्यार से लोगों ने हमको कासिम साहब बुलाता है। ಅಂದಂಗ ನಿಮ್ದುಕಿ ಪ್ಯಾರಿ ನಾಮ್ ಖ್ಯಾತಿ. ನನ್ನ ಹೆಸರು ಚೆನ್ನವ್ವ ಅಂತ. ಅಲ್ಲಿ ಕೂತಾರಿಲ್ಲ ಪ್ರೀತಿಯಿಂದ ಚೆನ್ನಿ ಚೆನ್ನಿ ಅಂತ ಕರೀತಾರ. ನಿಮ್ದು ಬಹಳ ಚಂದ ಐತಿ. ಹಂಗಂದ ಬಹಳ ಚಂದ ಐತಿ ನಿಮ್ದು. ನಿಮ್ದು ಅಷ್ಟೇ ಬಹಳ ಚಂದ ಐತಿ ಸಾಬಣ್ಣ. ನೋಡಕಂತ ಆಗದೇ ಇಲ್ಲ ನೋಡು, ಕಣ್ಣೇ ಮುಚ್ಕೋಬೇಕು. ಆ ನಮ್ಮನೆ ಚಂದ ಐತಿ ಹೆಸರು. ನಮಗ್ ಚೆನ್ನಾಗೈತಿ ಅಂತ ಹೇಳಿದ್ ಮೊದಲನೇ ಹುಡುಗಿದ್ರಿ ನೋಡ್ರಿ ಇವ. ನಮಗ್ ಬಹಳ ಖುಷಿ ಆಯ್ತು. ಈಗ ಒಳ್ಳೆ ರೇಟ್ ಹಾಕಿ ಕೊಡ್ತಾವು. ಅಕ್ಕ ಸ್ವಲ್ಪ ರೇಟ್ ಕಮ್ಮಿ ಮಾಡ್ಕೊಡು ಮತ್ತ. ಬಹಳ ಸಸ್ತಾ ಮಾಲ್ ಆಗಿ ಕೊಡ್ತೇವಿ, ಸಸ್ತಾ ಮಾಡಿ ಕೊಡ್ತೇವಿ. ತಗೊಳ್ರಿ ಚೆನ್ನ ಒಂದು ಅಕ್ಕ. ಏ ಯಾಕ್ಲ ಏನೈತೆ ಮೈಗ ತಗ್ಗು ಕೊಡ್ತೀನಿ ನೋಡ. ಯಾಕ್ರೆ ಸಿಟಿಗೆ ಬರ್ತಾವ್? ಹಾ? ನಾವೇನ್ ತಪ್ಪು ಮಾತಾಡಿದಾವ್? ಯಾಕಂತ ಸಿಟ್ಟಿಗೆ ಅಂತ ಕರಿತೀಯಲ್ಲ? ನಾ ಇನ್ನೀಗ 18 ಕಾಲ್ ಇಟ್ಟೀನಿ. ನಮ್ಮನೆ ಚಿಕ್ಕವಳಿದ್ದೀನ. ನೀನ್ ಅಕ್ಕ ತಂಗಿ ಅಂತ ಕರೆದ್ರ ಸಿಟ್ಟಿ ಬರಕ್ಕೆ ನಂತ. ಸರಿ ಹಾ ನಿಮ್ದುಕಿ ಬಟ್ಟೆ ಹುಡುಗರು ಹಿಂದಕ್ಕೆ ಕ್ಯೂ ಹಚ್ಚಿಬಿಟ್ರೆ ನಮ್ದುಕಿ ಏನ್ರಿ ಮಾಡ್ತಾವ್? ನಮ್ದುಕಿ ಗತಿ ಏನ್ ಹೇಳ್ರಿ? ಅದಕ್ಕ ಅಂತೀರಲ್ರಿ ನಾವು ನಿಮ್ಗೆ ಜಾಂಗಿ ಇಟ್ಬಿಟ್ಟಿದಾವು. ನಿಮ್ದಕ್ಕೆ ಫ್ಯಾರ್ಗೆ ಮಾಡ್ತಾವ್. ನಿಮ್ದಕ್ಕೆ ಹಿಂದೆ ಹುಡುಗರು ಬಟ್ಟೆ ಹುಡುಗರು ಲೈನ್ ಹಚ್ಬಿಟ್ರೆ ನಮ್ದು ಗತಿ ಬಹಳ ನೋವಾಗತ್ತಿಲ್ಲ. ಅದಕ್ಕ ಎಕ್ಕ ಅಂತ ಕರ್ದೇನ? ಮತ್ತೆ ಚೆನ್ನ ಒಂದು ಎಕ್ಕ ಅಂತೆ. ಚೆನ್ನ ಒಂದು ಹಂಗ ಕರೆಯಂಗಿಲ್ಲ ಬಿಡ್ರಿ. ನಿಮ್ಗೆ ಹೆಂಗ್ ಕರಿಸ್ಬೇಕು? ಚನ್ನಿ ಅಂತ ಕರಿಬೇಕಾ? ಹಾ ಪ್ರೀತಿಯಿಂದ ಚೆನ್ನಿ ಅಂತ ಕರಿ. ಆತು ಚನ್ನಿ. ಯಾರ್ ಸೇ ಬುಲಾತಾವ್? ನಿಮ್ದಕ್ಕೆ ಶಾದಿ ಆಗೈತಿ? ಶಾದಿ? ಇನ್ನೂ ಆಗಿಲ್ಲ ಶಾದಿ. ಅರೆ ತೀರ್ಥ ರಾಮೇಶ್ವರ ಭಗವಾನ್, ನಿಮ್ದು ಕಣ್ಣು ನಮ್ಮ ಮೇಲೆ ಬಿಡ್ಬಿಡಿ. ಈ ಹುಡುಗಿ ನಮ್ದಿಗೆ ಸಿಗೋಂಗೆ ಮಾಡ್ಬಿಡ್ರಿ. ನಾವು ನಿಮ್ಗೆ ದೀಡ್ ಸಲಾಮ್ ಹಾಕ್ತಾವ್. ಅಲ್ಲ ಏ ಕಾಸಿಮ, ಏನ್ ಅಷ್ಟೊಂದು ಯೋಚನೆ ಮಾಡಕತ್ತೀಯಲ್ಲ? ಅರೆ ಏನು ಇಲ್ಲ ಚನ್ನಿ, ಹಾ ನಮ್ಮ ಜೋಡಿ ಏಕ ಗಾನ ಗಾಕೆ ನಾಚೆತು. ಹಾ. ನಮ್ದು ಪೂರ ಕೊಡ್ತಾವ್. ಇವ್ವ ಏನಿದು ಚೆನ್ನ. ಅಲ್ಲ ಇವ ನೋಡಿದ್ರ ಕಾಸಿಮ ಮ್ಯಾಲೆ ಬರಕತ್ತಾನ ಮೈ ಮೇಲ. ಇರ್ಲಿ ಇವ್ ಸರ್ಯಾಗೆ ಪ್ರೀತಿ ಪಾಠ ಕಳಿಸ್ಬಿಟ್ಟು ಆಮೇಲೆ ಪ್ರೀತಿ ಮುಚ್ಚಿಡಿಸ್ಬಿಟ್ಟು ಆಮೇಲೆ ಪರಕೆ ಮಾರ ಕಳಿಸ್ಬಿಡೋಣ. ಏನಂತೀರಾ? ಸರಿಯೇನ? ಆಯ್ತು, ನನಗೂ ನೀನ್ ಕೂಡ ಭಾಳ ಕುಣಿಬೇಕು ಅಂತ ಭಾಳ ಆಸೆ ಆಗತ್ತೈತಿ. ಶುರು ಮಾಡೋದೇನ? ಮತ್ತೆ ಯಾಕೆ ತಡ ಮಾಡ್ತಿ? ಹಾ. ಶುರು ಮಾಡಿದ್ರೆ ಗಾನ ಕೂತು ನೋಡಕ್ಕೆ ಆಯ್ತು ಮತ್ತೆ. ಜನ ಹಂಗೆ ಕುಣಿಯೋಣ ಮತ್ತೆ. धीरे धीरे
ಹೋಗ್ಬೇಕು, ಇನ್ನೂ ಭಾಳ ಕೇರಿ ಹೋಗೋದೈತಿ. ಮತ್ತೆ ಸಿಗೋಣ, ಹಾ ಬೇರೆ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ. ಬರಲ್ಲ. ಬಾಯ್ ಬಾಯ್. ಹೆಣ್ಣು ಹುಡುಗಿ ಸಾಕಾತ ಕರ್ನಾಟಕ ಅಷ್ಟು ಮುಗಿತಪ್ಪ. ಬೆಳಗ್ಗೆ ಹಾಲ್ಗಳ್ಳಿ ಗೇಟ್ನ ಹೇಳ್ಕೊಂಡು ನಡ್ಕೊ ಬರ್ಬೇಕಾರೆ ಮನೆ ಕೇಳಿದ್ನಪ್ಪ, ಹಣ ಕೊಡ್ರಿ ಅಂದ್ರ ಒಬ್ಬನರ ನೀನು ಕೊಡ್ತೇನೆ ಅಂದ ದಾಖಲೆ. ಅದಕ್ಕೆ ಈ ಸರಿ ಏನ್ ಮಾಡ್ಬೇಕಂತ ಮನೆ ಗೊತ್ತನ, ಗೋವಾಕ್ ಹೋಗ್ಬೇಕಂತ ಮನೆ. 1,000ಕ್ಕೆ 3 ಅಂತ ಮನೆಯಲ್ಲಿ ಯಾಕೆ ತರಬಾರ್ದು? ಇವನು ಕಟ್ಟಿಗಿಂದು 8 ಮೊಳ ಸೀರೆ, 6 ಮೊಳ ಜಾಕೆಟ್, 3 ಮೊಳ ಹೂವು, ಆ ಬೆಂಡಾಲೆ ಅಂತ ಈ ಜುಮಿಕ್ ಹೋಗ ಮರೆಯ 6 ಇಂಚ್ ಬಟ್ಟೆ ಸಾಕು. ಅವನು ಊರೊಳಗ ಅವನ್ ನಡ್ಕೊಂಡು ಹೊಂಟ್ರ ಒಬ್ಬ ಗಂಡಸು ಮನೆ ಆಗಿದ್ರು ಹೇಳ್ತಾನ, ಓಡ ಸಾಲ ಹಚ್ಚಿ ಬಿಡ್ತ. ಇವು ನೋಡ್ರಿ ಅದು ಮಧ್ಯಾಹ್ನ ತಕ್ಕ ಒಂದ್ ಚೂರು ಚಂದ ಕಾಣ್ತಾವ. ಇವು ಮಧ್ಯಾಹ್ನ ಸತ್ತು ಬಾಂಬೆ ಕಾಟ್ಲ ಕಂಡೇ ಕಂಡ. ಹಂಗೆಂತ ಹಗ್ಗೋಡ್ ಈಶಾನ್ಯಗೆ ಹೇಳಕ್ ಹೋಗ್ಬೇಡ್ರಿ. 1,000ಕ್ಕೆ 3 ಅಂದ್ಬಿಟ್ಟ ಅವ್ ನಮ್ಮನೆಗೆ ಒಂದ್ ರೋಡ್ ಇಸ್ಕೊಂಡ್ರು ಅನ್ನ. ಯಾಕಂದ್ರೆ ಅವ್ನು ಜರ್ಸಿ ಹಾಕ ಮಾಡಿ ಅಭ್ಯಾಸ ಐತ್ ನೋಡು. 1,000ಕ್ಕೆ 2 ಮಾಡಿಬಿಡ್ತಾನ. ನಾನು ಹೋಗೋದು ಯಾರಿಗೆ ಹೇಳಕ್ ಹೋಗ್ಬೇಡ್ರಿ, ನಾನು ಹೋಗಿ ತರ್ತೇನೆ. ಅಣ್ತಂದ್ರ ನೀವ್ ಹೆದ್ರಕ್ ಹೋಗ್ಬೇಡ್ರಿ, ನಾನು ಹೋಗಿ ತಂದ ಮೇಲೆ ನಿಮ್ಗೂ ಬಿಡ್ತೇನೆ. ಮುರಿತೋ ನನ್ನ ಕಾಲು. ನನಗ ಹೊಡೆದ ಲೆಕ್ಕ ನೋಡಿದ್ರೆ ಇದು ಯಾವುದೋ ಗಾಳಿ ಜವನ ಇರ್ಬೇಕು ಅಂತ. ಏ ಮುಚ್ಚ ಬಾಯ್ ಸೂರ, ಹೆಂಗೈತ ನಿನ್ ಮೈಗ ಅಂತ. ಅಲ್ಲ ನಾನು ನಿಮ್ ಕಣ್ಣಿಗೆ ದವಾಖಾನ ಕಾಣಕತ್ತೀನೇನ? ಏ ಕಮ್ಮಂಗಿ ಸುಬ್ಬಿ, ಒಳ್ಳೆ ಫಿಗರ್ ಇದ್ದಂಗಿದೆ, ನೀನ್ ಯಾಕೆ ದೇವ? ಅಲ್ಲ ನೀನು ಹೇಳ್ದಲ್ಲ ದೆವ್ವನ ಬಂದು ಮುಕ್ತಕ್ಕೆ ಕೆರೆ ಬಿಟ್ಟೆ ಅಂತ, ಅದಕ್ಕೆ ಕೇಳಕತ್ತೀನಿ. ಅಂದ್ರ ನನ್ನ ಡಿಕ್ಕಿ ಹೊಡೆದು ಚಿಡ್ಲಿಕ್ಕೆ ನೀನು ಹೌದಾ ಬಿಡ, ನನಗೆ ಮಾಡಕ್ ಬೇರೆ ಏನು ಕ್ಯಾನಿಲ್ಲ ನೋಡ, ನಿನಗ ಬಂದ್ ಡಿಕ್ಕಿ ಹೊಡಿತೀನ. ಹೆಂಗೈತ ನಿನ್ ಮೈಗ? ನಾನ್ ನಿಮ್ ಡಿಕ್ಕಿ ಹೊಡೆದೇನ? ಇಲ್ಲಿ ನೋಡಿಲಿ, ಇಲ್ಲಿ ನೋಡ, ಇಲ್ಲಿ ನನ್ ಟೊಮೊಟೊ ಹಣ್ಣು ಎಲ್ಲ ಹೆಂಗ್ ಮಾಡ್ಪಾಲಾಗವ, ಈಗ ನಾನು ಏನ್ ಮಾಡ್ಲಿ ಅಂತ. ಮಾತಾಡ. ಅಲ್ಲ ಏಯ್, ನನಗ ಅನುಮಾನ. ಮೊಬೈಲ್ ತಗೋಬಾರ್ಲೆ, ಕ್ಯಾಮ್ರಾ ಒಂದು ವಾರ ಆಯ್ತು ಈ ಬೋಟ್ ನೀರತ್ತ. ಕ್ಯಾಮ್ರಾ ಹೀಟ್ ಆಗ್ತೈತೆ ಅಡಿಗೆ. ಅನುಮಾನ ಬರ್ತದಲ್ಲ. ಆ ದೇವ್ರಿಗೆ ಅಂತ್ಯಂತ ಕಿಲಾಡಿ ನನ್ನ ಮಗನಲ್ಲಿ ಹುಡುಗಿಯರಿಗೆ 25 kg ಟಿ ಶರ್ಟ್ ಅಲ್ಲ, ನಮಗೊಂದು ನೋಟ್ ಇಟ್ಟ. ಅಲ್ಲಾಡ್ಸ ಅಂದ್ರೆ ನಿನಗೆ ಯಾವ ಹುಡುಕಂಡ್ರು ಮೋಟ್ರ್ ಚಾಲು ಆಗ್ಬಿಡ್ತೇನ? ಅಯ್ಯೋ, ನೀನು ಹೊಡೆದು ಪುಣ್ಯಾಗ ಸೈಡ್ ಹೊಡೆದಿ ಮರತಿ ಊಟ ಬಾಜ್. ಅಲ್ಲ ಊರಾಗೆ ಎಷ್ಟು ಮೋಟ್ರು ಊರಾಗ ಎಷ್ಟು ಮೋಟ್ರ್ ಇದಾವ ಅಂತ ಎಷ್ಟು ಮೋಟ್ರ್ ಚಾಲು ಮಾಡ್ಬಿಟ್ಟಿ. ಏನು ಹೇಳ್ತಾಳು, ನನಗೇನು ಗೊತ್ತಾಗುವಂಗಾಗಿತ್ತು. ನೀನ ಹೇಳ್ದಲ್ಲ ಮೋಟ್ರು ಅಂತ, ಅದಕ್ಕೆ ಎಷ್ಟು ಮೋಟ್ರ್ ಚಾಲು ಮಾಡಿ ಅಂದೆ. ಅಯ್ಯೋ ನಮ್ಮ ಮೋಟ್ರೆ ಹೋಗ ನೀನ ಕೇಳ, ನೀರಂತ ಬಾಳ ನೀರತ್ತ ನಮ್ಮ ಮೋಟ್ರೆ. ನೀನ್ ಅದ್ರ ಬಗ್ಗೆ ಗೊತ್ತಾಕತ್ತೆ. ಗೊತ್ತಾಕತ್ತೆ, ಮಕ್ಕಳು ನೋಡಿದ್ರೆ ಗೊತ್ತಾಕತ್ತೆ. ಅದ ಹೇಳ್ತೇನೆ ಅಂದ ಮದ್ವಿ ಇಲ್ಲಿ ಇನ್ನು ಮಕ್ಕಳು ಹೆಂಗಾಯ್ತ ಮೈಗೆ? ಅಂದ್ರೆ ನೀನ್ ಹಂಗೆ ಏನ ಮದುವೆ ಮಾಡ್ಕೊಂತ ಊರ್ ತುಂಬ ಅದಕ್ಕೆ ಸ್ವಲ್ಪ ಯಾಕೆ ಹೇಳಿದಪ್ಪ ಅಂದ್ರ ಮೊನ್ನೆ ಹಗ್ಗೋಡ್ ಈಶಾಣಿ ಇಲ್ಲೊಂದು ಹೆಣ್ಣು ಐತಿ ಬಾ ನೋಡ್ಕೊ ಬರೋದು. ಅಲ್ಲಿ ಮಕ್ಳು ಮಾಡಿ ಬಂದೆ. ಅಲ್ಲಿ ಹುಡುಗಿ ಚಾ ತಗ ಬಂದ, ಹುಡುಗಿ ಹಿಂದೊಂದು ಹುಡುಗನ ಅಂಬೆ ಅವ್ರ ಕೂತ್ ಬಂದ. ಈ ಈಶಾನು ಸುಮ್ಮನೆ ಕುಂದ್ರ ಪದಿತರ ಐತನ, ಯವ್ವ ಯಾರ ಹುಡುಗಪ್ಪ ಚಂದ ಐತಿ ಅಂದ. ಆಕಿ ಸುಮ್ಮನೆ ಇದ್ಲ, ಹಿರಿಯದ ನಂಬ್ರ ಹೋಗ್ಲಿ ಅವ್ನು ನೋಡ್ಯಲ್ಲ. ನಾನ್ ಸುಮ್ಮನೆ ಚಾ ಕುಡಿದ್ನ, ಮತ್ತೆ ಹಿರಿಯದ ಎಲ್ಲೈತವ ಅಂದ. ಅದು ನಿಮ್ಮನ್ನ ಆದ ಮಾಲ ಅಂದ. ಕೇಳಿದ್ರೆ ಅದ ಯಾಕೆ ಗೊತ್ತೇನ, ನಿನ್ನಂತವ ಯಾವ ಮೋಟ್ರ್ ಚಾಲು ಮಾಡ್ಬಿಟ್ಟಿರ್ತಾನ, ಆಗಿರ್ತಾವ ಏನ್ ಮಾಡಕ್ಕಾಗಲ್ಲ ಬಿಡ. ಮತ್ತೆ ಅದಕ್ಕಾಗಿ ಕೇಳೋದು. ನಿನ್ನಂತ ಮೇಲೆ ತನಕ ಹುಡ್ಕಂತ ಹೊಲಲ್ಲಿ ಬೆಳೆಗಳು ಏನ್ ಮಾಡಕ್ಕಾಗಲ್ಲ. ನೀವು ಹುಡುಗಿಯರ್ ಏನ್ ಗೊತ್ತದ, ಕಣ್ಣು ಮುಂದಕ್ಕೆ ಬಂದ್ರು ದೇವ್ರು ಕೊಟ್ಟವು ಅಂತೀರಿ, ಕಣ್ಣು ಮುಂದೆ ಬಂದ್ರು ದೇವ್ರು ಕೊಟ್ಟವು ಅಂತೀರಿ. ಒಂದಿಷ್ಟು ಹೊಟ್ಟೆ ಮುಂದೆ ಕೊಡ್ಲಪ್ಪ ನಮ್ಮ ಹುಡುಗರಿಗೆ ತೋರಿಸ್ತೀವಿ. ಅಲ್ಲ ದೇವ್ರ ಸೃಷ್ಟಿ ಮಾಡಿರೋದು ಹೊಟ್ಟೆ ಮುಂದೆ ಬರೋದು ನೀವೇ ಸೃಷ್ಟಿ ಮಾಡಿರ್ತೀರಾ, ಅದಕ್ಕೆ ನಾವು ಗಂಡಸ್ರಿದಾವಲ್ಲ, 10 ಎಕರೆ ಬಗಲು ತುಂಬ ಸಾರಿಸಿನೇವೆ, 4 ಬೋರ್ ಉಚಿತ ಹೊಡ್ಸ್ಕಿನೇವೆ. ಎಲ್ಲಾರ ಬಂಗಾರಪ್ಪ
ಹೆಸರು ಹೇಳ್ತಾವ್ರಿ ನಾವು ಬರೀ ನೈಟಿ ಹಂಡ ಸಾಯಂಕಾಲ ಕೊಡ್ತು ನಾವು ಹೆಸರು ಹೇಳ್ಬೇಕು ನೀವು ಹಂಗೆಲ್ಲಪ್ಪ ಒಂದು ಚೂರು ಕಂಡ್ರೆ ಸಾಕ ನೋಡಿಲ್ಲ ಟೊಮೊಟೊ ಎಲ್ಲ ಮಣ್ಪಾಲಾಗ್ಯಾವಲ್ಲ ಏನ್ ಮಾಡ್ಬೇಕೀಗ ಅಂತ ಈಗ ಶಿಫ್ಟ್ ಆಗ್ಬೇಡ ಏ ಚೆನ್ನಾಗಿ ಹಾ? ನಾನು ಯಾರು ಅಂತ ಗೊತ್ತಾರ ಅದೆಲ್ಲ ಯಾರ ನೀನಾ ಅದೇ ಚಲುವ ಚೆನ್ನಿಗ್ರಾಯ ನೀನ ಏನ ಹ್ಞೂ ರೀ ನಮ್ ಚಲುವ ನಾನೇ ಚಲುವ ಹಾ. ನಾನೇ ಚಲುವ್ರ ಹೌದೇನ ಅಲ್ಲ ಇಷ್ಟ ದಿನ ಎಲ್ಲಿಗೆ ಹೋಗಿದ್ದೆ ಅಂತ ನಾನೇ ಹಾ? ಆ ಗದ್ದೆ ಮನೆ ಗಂಗಕ್ಕ ಬಸ್ ಅಂತ ಹೋಗಿ ಹಾ. ಅಯ್ಯೋ ಮನೆ ಹಾಳಾಗ ಬಾಯಾಗ ಇಷ್ಟಿಷ್ಟು ಅಡಿಕೆ ಹಾಕ್ಕೊಂಡು ಹಾಕ್ತಾವು ಅಳುತ್ತಾವು ಒಂದು ಇಲ್ಲ ನಿನ್ಗೆ ಒಂದು ಉಳ್ತಾವ, ಒಂದು ಗೊತ್ತಾಗ ಇರುವಂತಲ್ಲ ನಿನ್ಗೆ ಅದಕ್ಕೆ ಮಕ್ಕ ಎಲ್ಲ ಕೆಂಪಾಗೈತೆ ಈಗ ಚೆನ್ನಾಗ ಬರ್ತದೆ ಅಂತ ಹುಡುಗಿ ಅದ್ರ ಇದ್ರೆ ಕೆಂಪಾದ ಬಿಟ್ಟಿತಾನ ಅದು ನಿಜನ ಬಿಡ ನನಗೆ ನೋಡಿ ಎಷ್ಟೊಂದು ಜನ ಕೆಂಪಾಗ ನಿನ್ನ ಯಾರೇ ಹುಡುಗಿ ತಂದವ ನಿನ್ನ ಯಾರೇ ವಯಸ್ಸು ಎನ್ನಲೆ ನಿಗರು ಎನ್ನಲೆ ನಿಟ್ಟು ಎನ್ನಲೆ ನಿಗರು ಎನ್ನಲೆ ನನ್ನಲೆ ಚೆನ್ನ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದಿದ್ದೇನು ಚೆನ್ನ ನನ್ನ ಜೀವ ಎಲ್ಲೂ ದಾರಿ ಹಿಡ್ದ ಹೊಂಟಿ ಹೋಗ ದಾರಿ ಹಿಡ್ದ ಹೊಂಟಿ ಹೋಗ ರೊಟ್ಟಿ ಗಂಟು ತಲೆ ಮ್ಯಾಗ ನಿಂತು ಕನ್ಯಾಕ ಕುಡಿಸಿ ಒಬ್ಬಾಕೆ ಹೊಂಟಿ ದಾರ್ಯಾಗ ಮುಗುಳು ನಗಿಯಾಗ ಜೋಕೆ ನಾನು ಬಳ್ಳಿಯ ಮಿಂಚು ಕಟ್ಟು ಕಟ್ಟಿಯ ಮಂಚು ಬಳಿಗೆ ಬಿಟ್ಟಾಗ ಅರಿವೆ ಈ ಸಂಚು ಜೋಕೆ ನಾನು ಬಳ್ಳಿಯ ಮಿಂಚು ಕಟ್ಟು ಕಟ್ಟಿಯ ಅಂಚು ಬಳಿಗೆ ಬಿಟ್ಟಾಗ ಅರಿವೆ ಈ ಸಂಚು ಕೆಳಗೊಂದು ಕೆಳಗ ಮ್ಯಾಗಿಂದು ಮ್ಯಾಗ ಎಲ್ಲಿ ನೋಡಿರಲ್ಲಿ ನಮ್ಮ ಎಲ್ಲ ಹಬ್ಬ ಎಲ್ಲಿ ನೋಡಿರಲ್ಲಿ ನಮ್ಮ ಎಲ್ಲ ಸಿಗ್ತದ ನನಗೆ ಆ ಸಿಕ್ತ ಅದ ನೀನೇ ಅಂಗನವಾಡಿ ಬರ್ಬೇಕಾದ್ರ ನಿನ್ನ ಹರಸೊಣ್ಣ ಹಾಕೊಂಡು ಮೂಗನೆ ತಿಂಬಳ ಸುತ್ಕೊಂಡ್ ಬರ್ತಿದ್ದಲ್ಲ ನೀನೇ ತಾನೇ ಆಗಪ್ಪ ಅಪ್ಪ ನಡಿಗತ್ತ ನೋಡಿ ನಿನಗ ಬರ್ತಿದ್ ನೋಡು ಮತ್ತ ನಾನು ಸುಂಬಳ ಸುಸ್ಲಿಂದು ಹಾ. ಹೊರತು ಚೆನ್ನ ಹಾಕಿ ಹೌದೌದು ಇವಾಗಲೇ ತಗಿ ನೋಡೋಣ ಒಳಗೆ ಹರ್ದಿದ್ದೈತೇನ ನಾನರ ಹೊರಕ ಚೆನ್ನ ಹಾಕಿಂದರ ಗೊತ್ತಿದ್ದೆ ಹಾ ನಾನು ಸುಂಬಳ ಹಂಗಾರ ತಟ್ಟ ಹಂಗ ಬಂದ ವರ್ಷಕ್ಕೆ ನೀನು ನನಗೆ ಅನಿಸ್ತು ಯಾರ್ದ ಲೇಡೀಸ್ ಕೈ ವರ್ಷದಿಂದ ಯಾಕತ್ತಲ್ಲ ಅಂತ ಓ ನೀನು ನನ್ನ ಸುಂಬಳ ವರ್ಷಕ್ಕೆ ಅವನ ಅಲ್ಲ ನಾನರ ಹೊರಕ ಚೆನ್ನ ಹಾಕಿ ಗೊತ್ತಿದ್ದೆ ನೀನು ಅದೇ ಇಲ್ಲದೆ ಬರ್ತದಲ್ಲ ಮತ್ತೆ ಹೇಳ್ತೀನಿ ಅಲ್ವೇ ಅಂತಂದ್ರ ಎಲ್ಲಾರ ಹೆಂಗಸ್ರಿ ಪ್ರತಿ ಒಂದು ಊರಾಗ ನೀವೇ ಅಧ್ಯಕ್ಷರು ನೀವೇ ಮೆಂಬರು ನೀವು ಎಲ್ಲ ನಿಮ್ಮದ ಅಂದ್ರಲ್ಲೇ ಇವ್ರು ಬೇಕಾದ್ರೆ ಮೈ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ರಿ ಹೇಳ್ತಾರೆ ಬಟ್ಟೆನ ಹಾಕಿಲ್ಲ ಕಡೆ ಮನೆಗೆ ಬಂದು 10 ದಿವಸ ಅಂತ ಹಂಗೆ ನಾವು ಸುಂಬಳ ಸೃಷ್ಟಿಯಿಂದ ಜಲ ಸೃಷ್ಟಿಯಿಂದ ಬಂದಿದ್ದೀವ ಹೇಳಾಕತ್ಬಿಟ್ಟ ಅಲ್ಲ ನೋಡಿದ್ದು ಹೇಳಿದ್ದ ಅದಕ್ಕೆ ನೀನ್ ಯಾಕೆ ನಮ್ಮನೆ ಮಾತಾಡಕತ್ತಿ ಅಂತ ಅಲ್ಲ ಅಲ್ಲ ಇಷ್ಟಕ್ಕ ಹಾಡು ಹೇಳ್ದಲ್ಲ ಆ ಚೆನ್ನವನ ಹತ್ರ ಹೋಗಿ ಅದೇನ್ ಕಳ್ಕೊಂಬಂದಿದ್ ಮತ್ ನೀನು ಜಾನಪದ ಗೀತೆಗಳ ಇಲ್ಲ ಹಾ. ಅದಕ್ಕೆ ನಮ್ಮ ಕೊಂಡ್ಲಿ ಮೇಷು ನೋಡಿ ಬರಾಗ ಅಂತ ಹೊಂಟಿದ್ದೆ ಆಯಪ್ಪ ಹುಡುಗಿಯರನ್ನ ಕರ್ಕೊಬಾರ ಅಂದ್ರೆ ಅವ್ರ ಅವ್ರನ್ನ ಕರ್ಕೊ ಬರ್ತಾರೆ ಎಂತ ಮಾಡಿ ಸಾಯಲ್ಲ ಎಲ್ಲಿಂದ ತೋರ್ಸಿ ಇನ್ನೊಂದ್ಸಲ ಬರೀ ಹುಡುಗರಿಗೆ ಕರ್ಕೊಂಬಂದು ಹೇಳ್ತೀನ ಮತ್ ನಾನು ಹೇಳ್ತು ಅದನ್ನ ಹುಡುಗಿಯರನ್ನ ಬರ ಅಂದ್ರೆ ಮಿಸ್ಟೇಕ್ ನಮಗ್ ತೋರಿಸ ಹುಡುಗಿಯರನ್ನ ಕರ್ಕೊ ಬರೋದು ಅವ್ರವ್ವ ಹೆಂಗೆ ನಮ್ಮ ಪರಿಸ್ಥಿತಿ ಅದು ಇರ್ಲಿ ಒಂದು ವಾಗದ ಅವಿಗೆ
ಚರ್ಣ ಹೇಳ್ಬಿಡ್ತೀನಿ Thank you.
ನಾನು ರೊಟ್ಟಿ ಗಿಟ್ಟಿ ಏನು ಮಾಡಂಗಿಲ್ಲ ಮನೆಗೆ ಹೋದ್ಮೇಲೆ ಬೆಣ್ಣೆ ದೋಸೆ ತಂದ್ಕೊಡ್ಬೇಕಾ ಮನೆ ಮತ್ತ ನಿನ್ನ ತಾಯಿಗೆ ವಿಷ ಹಾಕಿ ಬಂದ ದ್ರೋಹಿ ಅವನು. ಹೌದು ಗಜೇಂದ್ರ, ಆ ಶಿವಣ್ಣ ನನ್ನ ತಂದೆ ಸಮಾನಕ್ಕೆ ಭಾವಿಸಿದೆ. ಆದರೆ ಅವನ ಕುತಂತ್ರ ಎಂದು ನಿಮ್ಮಿಂದ ತಿಳಿಯಿತು. ಸೂರ್ಯ, ಇನ್ನೊಂದು ವಿಷಯ, ಆ ಅರ್ಜುನ ಶಿವಣ್ಣನ ಸ್ವಂತ ಮಗನಲ್ಲ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಅನಾಥನವನು. ಹೌದೇನು? ಇದು ನನಗೆ ತಿಳಿದಿರಲಿಲ್ಲ. ಶಿವಣ್ಣ ನಿಜವಾಗಿಯೂ ಕೊಟ್ಟಗಾರ. ನಾನು ಇನ್ನ ಮೇಲೆ ಅವನನ್ನು ನಂಬುವುದಿಲ್ಲ. ಸೂರ್ಯ, ನೀನು ಹುಷಾರಾಗಿರಬೇಕು. ಇಲ್ಲಾಂದ್ರೆ ಬ್ಯಾಟ್ರಿ ಬರ್ತದಲ್ಲ ಶಿವಣ್ಣನ ನಂತರ ಅಣ್ಣನ ಅರಮನೆ ಅಧಿಕಾರ ಅರ್ಜುನನ ಪಾಲಾಗುತ್ತದೆ. ರಘು, ಗಜೇಂದ್ರ, ನನಗೆ ಸ್ವಲ್ಪ ಧೈರ್ಯ ಕಡಿಮೆ. ನೀವಿಬ್ಬರು ನನಗೆ ಸಹಾಯ ಮಾಡುವುದಾದರೆ ನನ್ನ ತಾಯಿನ ಕೊಂಡ ಆ ಶಿವಣ್ಣನಿಗೆ ನಾನು ಸರಿಯಾದ ಪಾಠ ಕಲಿಸುತ್ತೇನೆ. ಸಹಾಯ ಸಿದ್ಧಪಡು ಸೂರ್ಯ. ನಿನ್ನೊಂದಿಗೆ ನಾವು ಇರುತ್ತೇವೆ. ಸೂರ್ಯ, ನೀನು ಮಾಡಿದ್ದೆ ಆಟ ಎನ್ನುತ್ತಿದೆಯಲ್ಲ, ಇನ್ನು ಮುಂದೆ ನೋಡು ಮಗನೇ, ನಾವು ಮಾಡಿದ್ದೆ ಆಟ. ಕಾಪಾಡ್ದಲ್ಲಿ
ಈ ರಾಜ ಓಹೋ, ಕಾರಣ ಬೇರೆ ಇದೆಯೋ? ಅದೇನು ಕಾರಣ ಅಂತ ಬೇಗ ಹೇಳಿ. ತಗೋ, ನಾನು ನನ್ನ ಮೈದ್ನಿಗೆ ಆರ್ತಿ ಹಚ್ಚಬೇಕು. ಆರತಿ ಆರತಿ ಮನೆಗೆ ಬಂದು ಭಾರತದ ಆರತಿ ಹಚ್ಚೋದು ಬಿಟ್ಟು ನಿನ್ನ ಮೈದನಿಗೆ ಆರತಿ ಹಚ್ಚಿದ್ದೇನೆ ನೀನು ಬರೀ ಖಾಲಿ ಹೊಡೆದು ಅಂದ್ರೆ ಈಗಿನ ಮಾತಿನ ಅರ್ಥ 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 ಬಿಡಿಸಿ ಹೇಳ್ತೀನಿ ಕೇಳು ಸೌಂದರ್ಯ. ಸಂಪತ್ತು ನಿನ್ನದು. ನಿನ್ನ ಸೌಂದರ್ಯ ಸಾಮ್ರಾಜ್ಯನ ಆಳವಾಸೆ ಸಿಕ್ಕದು ವಿಶ್ವ. ಬಾಯ್ಬಿಟ್ಟೋ ದುರಾತ್ಮ, ನನ್ನ ಸೌಂದರ್ಯವನ್ನು ಆಳೋದಕ್ಕೆ ನೀನಾವನು. ನನ್ನ ನಾಡವನು ಹುಲಿ ಅಂತ ನನ್ನ ಗಂಡನಿದ್ದಾನೆ. ನಿಮ್ಮ ತಂಡ ಹಲ್ಲಗಳು ನನ್ನ ಹತ್ತಿರದೆ ಖಳನಾಯಕರ ತಂಡ. ನಿನ್ನ ತಂಡವನ್ನು ಛಿದ್ರ ಮಾಡಲು ಆ ನನ್ನ ಮೈದ್ನ ಪುಂಡ. ಆ ಪುಂಡನಿಗೆ ಪುಂಡಿತನು ಇವನ ತಂಡ. ಇದೇ ರೀತಿ ದಾರಿ ತಪ್ಪಿ ಬಂದಿದ್ದೆ ಆದ್ರೆ ಕಟ್ಟಬೇಕಾಗತ್ತೆ ದಂಡ. ತಂಡದ ಪ್ರತಿಫಲ ಪಡೆಯದೆ ಬಿಡೋನು ಈ ಮಂಡ. ನಿಮ್ಮಂಥ ಪಾಪಿಗಳಿಗೆಲ್ಲ ಕತ್ತರಿಸಲು ಮುಂದಾಗುತ್ತಾನೆ ನಿನ್ನ ದಂಡ. ನನ್ನನ್ನು ಕಂಡರೆ ಹೆಜ್ಜೆ ನೋಡುವ ಆಗಿನ ಗಂಡನ ಷಂಡ. ನನ್ನ ಗಂಡನನ್ನು ಕೆಣಕಿ ನೋಡು, ಹಾರುವುದು ನಿನ್ನ ರುಂಡ. ರುಂಡ. ಸೌಂದರ್ಯ, ನಿನ್ನ ಗಂಡನ ಪೌರುಷ ಕೊಚ್ಚಿ ಹೇಳಿದ ಮೆಚ್ಚಿಕೊಳ್ಳುವ ಹುಚ್ಚರಾಗಿಲ್ಲ. ಅಣ್ಣನ ಅರಣ್ಯ ರಾಣಿಯಾಗಿರುವ ನೀನು ವಯಸ್ಸು ಬಂದರೆ ನಿನಗೆ ಕಾರಣದ ಸುಖವನ್ನು ನಾನು ನೀಡುತ್ತೇನೆ. ನಿನ್ನ ಸುಖಕ್ಕಿಟ್ಟು ಬೆಂಕಿ ಹಚ್ಚ. ಒಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ತುಂಬಾ ಅಪರಾಧ. ಪರಸ್ತ್ರೀಯನ್ನು ತಾಯಿಯಂತೆ ಕಂಡು ಜೀವನ ಮಾಡು. ನಿಖಿಲೆ ತೋತ ಜೀವನ ಸೌಂದರ್ಯ, ಜೀವನ ಎಂಬುದು ಕದನ. ಹೀಗಿರುವಾಗ ಜೀವನ ಪಟ ಮರೆಯಬೇಡ. ಅಣ್ಣನ ಅರಮನೆಯ ರಾಣಿಯಾಗಿರುವ ನೀನು ವಯಸ್ಸು ಬಂದರೆ ನಿನಗೆ ಕಾಣುವ ಸುಖವನ್ನು ನೀಡಿ ಶಿವನನ್ನು ಶಿವನ ಪದಕ್ಕೆ ಕಳಿಸಿದ್ದೇನೆ. ಶಿವನು ನೀನೆಲ್ಲ ಕಣ ಭಂಡ. ಇದೇ ರೀತಿ ದಾರಿ ತಪ್ಪಿ ಬಂದಿದ್ದೆ ಆದ್ರೆ ಆರಿಸುವೆ ನಿನ್ನ ರುಂಡ. ಒಳ್ಳೆ ಮಾತನ್ನ ಹೇಳ್ತೀನಿ, ಹೊರಟೋಗು. ನನ್ನ ಗಂಡನಿಗೆ ಕ್ಯಾಮ್ರಾ ಮೀಸಲಾಗಿದೆ.